ಜಗದ್ಗುರು ಶ್ರೀ ರಾಮಾನುಜಾಚಾರ್ಯರ ಪಾದ ಪದ್ಮಗಳಿಗೆ ವಂದಿಸುತ್ತಾ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಜಗದ್ಗುರು ಶ್ರೀ ರಾಮಾನುಜಾಚಾರ್ಯ ಮಹಾಸಂಸ್ಥಾನ, ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಶ್ರೀ ರಾಮಾನುಜ ಕಲಾಕ್ಷೇತ್ರ ಪ್ರಸ್ತುತಪಡಿಸುವ 2025ರ 12ನೇ ಮಾರ್ಗಳಿ ಸಂಗೀತ ಉತ್ಸವದ 5ನೆಯ ದಿನಕ್ಕೆ ಕಲಾರಸಿಕ ಬಂಧುಗಳೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಶ್ರೀಮಠದ ವತಿಯಿಂದ 4 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಖ್ಯಾತ ಸಂಗೀತಗಾರರನ್ನು ಒಳಗೊಂಡ ಸಂಗೀತ ಕಚೇರಿಗಳು ಈಗಾಗಲೇ ಮಿಳಿತಗೊಂಡಿವೆ. ಉದಯೋನ್ಮುಖ ಪ್ರತಿಭಾವಂತ ಕಲಾವಿದರಿಗೆ ಇದೊಂದು ಉನ್ನತ ಮಟ್ಟದ ವೇದಿಕೆಯಾದರೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಸಹ ಇಲ್ಲಿ ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. 5ನೆಯ ದಿನವಾದ ಇಂದು ಮೊದಲಿಗೆ ಕುಮಾರಿ ಸಂಹಿತಾ ಅವಧಾನಿ ತಮ್ಮ ಗಾಯನ ಸೇವೆಯನ್ನು ಸಲ್ಲಿಸಲಿದ್ದಾರೆ. ಸಂಹಿತಾ 3ನೆಯ ವಯಸ್ಸಿನಿಂದಲೇ ಸಂಗೀತಾಭ್ಯಾಸವನ್ನು ಆರಂಭಿಸಿ ಪ್ರಾರಂಭದಲ್ಲಿ ವಿದ್ವಾನ್ TS ಪಟ್ಟಾಭಿರಾಮ ಪಂಡಿತ್ ಅವರ ಶಿಷ್ಯರಾದ ಶ್ರೀಮತಿ ರಾಧಿಕಾ ಅವರ ಬಳಿ ತರಬೇತಿ ಪಡೆದು ಕಳೆದ 9 ವರ್ಷಗಳಿಂದ ವಿದ್ವಾನ್ ಪಟ್ಟಾಭಿರಾಮ ಪಂಡಿತ್ ಅವರ ಮಾರ್ಗದರ್ಶನದಲ್ಲಿ ಸಂಗೀತಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಅರಿಯಕ್ಕುಡಿ ಬಾನಿಯಲ್ಲೇ ನೆಲೆಗೊಂಡಿರುವ ಅವರ ಗಾಯನ ಶೈಲಿ ಗುರು ಪರಂಪರೆಯ ಮೂಲಕ ಮಹಾವಿದ್ವಾನ್ ಶ್ರೀ ಪಾಲ್ಘಾಟ್ KV ನಾರಾಯಣಸ್ವಾಮಿ ಅವರ ಸಂಗೀತ ಪರಂಪರೆಯನ್ನು ಅನುವರ್ತಿಸುತ್ತದೆ. ಬೆಂಗಳೂರಿನ ಹಾಗೂ ಸುತ್ತಮುತ್ತಲಿನ ಅನೇಕ ವೇದಿಕೆಗಳಲ್ಲಿ ಪ್ರದರ್ಶನ ನೀಡುವ ಸಂಹಿತಾ ಅವರು ಶ್ರುತಿ, ಲಯ ಮತ್ತು ಮನೋಧರ್ಮಗಳಲ್ಲಿ ಆಳವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕುಮಾರಿ ಸಂಹಿತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಿಟೀಲು ಸಹಕಾರ ವಿದುಷಿ CV ಶ್ರುತಿ. ಸಂಗೀತ ಮನೆತನದಿಂದ ಬಂದಿರುವ ಶ್ರುತಿಯವರು ಬಾಲ್ಯದಿಂದಲೇ ಅವರಿಗೆ ಸಂಗೀತಾಸಕ್ತಿ ಮೂಡಿ ತಮ್ಮ ತಾತ ಚಿಲ್ಕುಂದ ಸಹೋದರರು ಖ್ಯಾತಿಯ ವೇಣುವಾದನ ವಿದ್ವಾನ್ CS ನಾಗರಾಜ ಅವರಲ್ಲಿ ಸಂಗೀತಾಭ್ಯಾಸವನ್ನು ಪ್ರಾರಂಭಿಸಿದರು. ನಂತರ ಸಂಗೀತ ಕಲಾಚಾರ್ಯ ವಿದ್ವಾನ್ HK ನರಸಿಂಹಮೂರ್ತಿ ಅವರಿಂದ ಹೆಚ್ಚಿನ ತರಬೇತಿ ಪಡೆಯುತ್ತಿದ್ದು ಅಕ್ಕರೈ ಸಹೋದರಿಯರಿಂದ ಸಹ ಮಾರ್ಗದರ್ಶನವನ್ನು ಪಡೆದಿದ್ದಾರೆ. ಶ್ರುತಿಯವರು ಮೈಸೂರು ಆಕಾಶವಾಣಿಯ A ಶ್ರೇಣೀಕೃತರಾಗಿದ್ದು ಹಲವಾರು ಉದಯೋನ್ಮುಖ ಕಲಾವಿದರು ಹಾಗೂ ಹಿರಿಯ ವಿದ್ವಾಂಸರಿಗೆ ಪಿಟೀಲು ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೃದಂಗ ಸಹಕಾರ ವಿದ್ವಾನ್ ಶ್ರೀನಿವಾಸ್ BJ, ವಿದ್ವಾನ್ ಬೆಂಗಳೂರು V ಪ್ರವೀಣ್, ವಿದ್ವಾನ್ TS ಚಂದ್ರಶೇಖರ್ ಹಾಗೂ ವಿದ್ವಾನ್ HS ಸುಧೀಂದ್ರ ಅವರಂತಹ ಖ್ಯಾತ ಗುರುಗಳ ಬಳಿ ತರಬೇತಿ ಪಡೆದ ಸಮರ್ಪಿತ ತಾಳವಾದ್ಯ ಕಲಾವಿದ ವಿದ್ವಾನ್ BJ ಶ್ರೀನಿವಾಸ್ ಅವರು ಅನೇಕ ಸಂಗೀತ ಕಚೇರಿಗಳು, ಆರಾಧನೆಗಳು ಹಾಗೂ ಸಂಗೀತೋತ್ಸವಗಳಲ್ಲಿ ಸಕ್ರಿಯವಾಗಿ ಪ್ರದರ್ಶನವನ್ನು ನೀಡುತ್ತಿದ್ದು ಆಕಾಶವಾಣಿಯ ನೇರ B ಹೈ ಶ್ರೇಣಿಯನ್ನು ಪಡೆದಿದ್ದಾರೆ. ಹಲವು ಸಂಸ್ಥೆಗಳಿಂದ ಪ್ರಶಸ್ತಿಗಳನ್ನು ಪಡೆದು ತ್ರಿಚಿ ಸಭೆಯಿಂದ ಸ್ವರ ವಿಶಾರದ ಎಂಬ ಬಿರುದಿಗೂ ಸಹ ಭಾಜನರಾಗಿದ್ದಾರೆ. ಸಂಗೀತದ ಹೊರತಾಗಿ ಅವರು VLSI ವಿನ್ಯಾಸದಲ್ಲಿ MTech ಪದವಿಯನ್ನು ಪಡೆದು ಡಿಸೈನ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕುಮಾರಿ ಸಂಹಿತಾ ಹಾಗೂ ತಂಡದಿಂದ ಗಾಯನ ಕಚೇರಿ. ಸಾಗರ ಶಯನ ನನ್ನು ಕ್ಷೀರ ಸಾಗರ
ಶಯನ भोगीन्द्रशायिनं भोगीन्द्रशायिनं कुरुकुशलदायिनं भोगीन्द्रशायिनं कुरुकुशलदायिनं भोगीन्द्रशायिनं कुरुकुशलदायिनं पुरुषं शाश्वतं कलये भोगीन्द्रशायिनं कुरुकुशलदायिनं पुरुषं शाश्वतं कलये भोगीन्द्रशायिनं वागीश गौरीश वागीश गौरीश वासवाद्यमर परिवागीश गौरीश वासवाद्यमर परिवारामि वृन्दिवृन्दावने
पदं पद्मनाभं वागीश गौरीश वासवाद्यमरपरिवाराविवृन्दितपदं पद्मनाभं भोगीन्द्रशायिनं कुरुकुशलदायिनं पुरुषं शाश्वतं कलये कलितनुत सन्न्यासि भजनानुगुणविहित सुललिताकारमहितम् कलितनुत सन्न्यासि भजनानुगुणविहित सुललिताकारमहितम् कलुषहर परिसरोज्ज्वल पद्मतीर्थादिखण्डिताशेषदुरितम् कलितनुत सन्न्यासि भजनानुगुणविहित सुललिताकारमहितम् कलुषहर परिसरोज्ज्वल पद्मतीर्थादिखण्डिताशेषदुरितम् कलशोद्भवान्वित महेन्द्र त्रिकूटवरमलयाचलेन्द्र विनुतम् कलशोद्भवान्वित महेन्द्र त्रिकूटवरमलयाचलेन्द्र विनुतम् कलदमनवंसि माताण्डवर्मादलित काचन विमानलसितं पद्मनाभं भोगीन्द्रशायिनम् कलितनुत सन्न्यासि भजनानुगुणविहित सुललिताकारमहितं कलुषहर परिसरोज्ज्वल पद्मतीर्थादिखण्डिताशेषदुरितं कलशोद्भवान्वित महेन्द्र त्रिकूटवरमलयाचलेन्द्र विनुतम् कलगमनवंसि माताण्डवर्मादलित काञ्चन विमानलसितं पद्मनाभं भोगीन्द्रशायिनं कुरुकुशलदायिनं पुरुषं शाश्वतं कलये भोगीन्द्रशायिनम् तदररनाना आना ना 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 आना ತದನಾ ರನ
ನಾ 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 ನಾ
ಗೋಪಾಲ ಪಾಲಯ ಶುಮಾಂಬಾಲ ಗೋಪಾಲ ಪಾಲಯ ಶುಮಾಂಬಾಲ ಗೋಪಾಲ ಪಾಲಯ ಶುಮಾಂಬಾಲ ಗೋಪಾಲ ಪಾಲಯ ಶುಮಾಂಬಾಲ ಕೃಪಾ ಜಲಧೇ ಹರಿ ಭಕ್ತ ವತ್ಸಲ ಕೃಪಾ ಜಲಧೇ ಹೇ ಹರಿ ಭಕ್ತ ವತ್ಸಲ ಕೃಪಾ ಜಲಧೇ ನೀಲ ನೀರದ ನೀಲ ನೀರದ ನೀಲ ನೀರದ ಶರೀರ ತೀರದರ ನೀಲ ನೀರದ ಶರೀರ ತೀರದರ ನೀರ ಜಗರ ನೀರುವ ಮಾನಂದಗರ ನೀರ ಜಗರ ನೀರುವ ಮಾನಂದಗರ ಲೀಲಾ ಗೋಪವೇಶ ಧರ ಮುರಳಿ ಲೀಲಯ ಗೋಪವೇಶ ಧರ ಮುರಳಿ ಧರ ಶ್ರೀಧರ ದಾಮೋದರ ವರಬಾಲ ಗೋಪಾಲಯ ಶುಮಾಂಬಾಲ ಕೃಪಾ ಜಲಧೇ ಚಾಣೂರ ಮಲ್ಲ ಹರಣ ನಿಪುಣತರ ಚಾಣೂರ ಮಲ್ಲ ಹರಣ ನಿಪುಣತರ ಚರಣ ನಿಹತ ಶಕಟಾಸೂರ ಮೂರ ಮಾಣಿಕ್ಯ ಮಕುಟ ಹಾರವಲ
द्रौपदी मान संरक्षणकर वैनिक गायक गुरु गुहनुनपुर वैरि विहित गोपिका मनोहर बाल गोपाल बालय शुमां
ಪಾದ ನೀ ಸರಿ ಗ ಮ ಗರಿ ಸರಿ ಗರಿ ಸರಿ ಸನಿ ದ ಪ ಮ ಪ ಗರಿ ಗ ಸರಿ ನಿ ಸ ಪ ದ ಪ ಮ ಪದ ನೀ ಸರಿ ಗರಿ ಸನಿ ದ ಪ ಮ ಪದ ನೀಲ ದ ಪ ಪ ಪ ಪ ಮ ಪ ದ ಪ ಪ ಪ ದ ಮ ಮ ಗ ಮ ಪ ದ ನೀ ದ ಪ ಮ ಪ ದ ನೀ ಸರಿ ಗರಿ ಸನಿ ದ ಗರಿ ಸನಿ ದ ಪ ದ ಪ ಮ ಪ ದ ನೀಲ ಪದ ಪ ಮ ಪ ಮ ಗ ಮ ಗ ರಿ ಗ ಮ ಪ ದ ನೀಲ ಪಾದ ನಿ ಸರಿ ಗರಿ ಸನಿ ದ ಪ ಮ ಪ ಗರಿ ಗ ಸರಿ ನಿ ಸ ಪ ಪ ಮ ಪದ ನಿ ಸರಿ ಗರಿ ಸನಿ ದ ಪ ನಿ ದ ಮ ಪದ ನೀಲ ಪದ ಪ ಪ ಪ ಮ ಪದ ಪದ ಪ ಪ ಮ ಪದ ಪ ಮ ದ ಪ ಮ ಗರಿ ಸ ನೀ ಸರಿ ಗ ಮ ಗರಿ ಸನಿ ಸಾರಿ ಗ ಮ ಪ ದ ಪ ಮ ಗರಿ ಸನಿ ಸಾರಿ ಗ ಮ ಪದ ನೀ ದ ಪ ಮ ಪಾದ ನೀ ಸರಿ ಗ ಮ ಗರಿ ಸನಿ ದ ಪ ಗರಿ ಗ ಸರಿ ನೀ ಸ ಪ ಪ ಮ ಪಾದ ನೀ ಸರಿ ಗರಿ ಸನಿ ದ ಪ ಮ ಪಾದ ನೀ ಸರಿ ಗರಿ ಸನಿ ದ ಪ ಮ ಪದ ನೀ ಸರಿ ಗ ಮ ಗರಿ ಸನಿ ದ ಪಾದ ನೀ ಸರಿ ಗರಿ ಸನಿ ದ ಪ ದ ನೀ ಸರಿ ಗರಿ ಸನಿ ರಿ ಸನಿ ದ ನೀ ರಿ ಸನಿ ದ ಸನಿ ದ ಪ ದ ಸನಿ ದ ಪ ಮ ಗ ಮ ಪ ಗಾರಿ ಗರಿ ಸನಿ ದ ನಿ ಸರಿ ಗಾರಿ ಗರಿ ಸನಿ ದ ರಿ ಸನಿ ದ ಪ ದ ನಿ ಸ ಗಾರಿ ಗರಿ ಸನಿ ದ ರಿ ಸನಿ ದ ಪ ದ ಪ ಮ ಗರಿ ಸರಿ ಗ ಮ ರಿ ಗ ಮ ಪ ಮ ಸರಿ ಗ ಮ ಪ ದ ಪ ಸರಿ ಗ ಮ ಪ ದ ನೀ ಸರಿ ಸರಿ ಗ ಮ ಗರಿ ಗ ಮ ರಿ ಗ ಮ ಪ ಮ ಗ ಮ ಪ ಗ ಮ ಪ ದ ಪ ಮ ಪ ದ ಗಾರಿ ಗರಿ ಸನಿ ದ ನೀ ಸರಿ ಗಾರಿ ಗರಿ ಸನಿ ದ ರಿ ಸನಿ ದ ಪ ದ ನೀ ಸ ಗಾರಿ ಗರಿ ಸನಿ ದ ರಿ ಸನಿ ದ ಪ ದ ಪ ನೀ ದ ಮ ಪ ದ ನೀಲ ನೀರದ ಶರೀರ ಗರಿ ರಿ ಸನಿ ದ ಸನಿ ದ ಪ ದ ಸನಿ ದ ಪ ಮ ಗ ಮ ಪ ದ ಗಾರಿ ಗರಿ ಸನಿ ದ ನಿ ಸರಿ ಗಾರಿ ಗರಿ ಸನಿ ದ ರಿ ಸನಿ ದ ಪ ದ ನಿ ಸ ಗಾರಿ ಗರಿ ಸನಿ ದ ರಿ ಸನಿ ದ ಪ ದ ಪ ಮ ಗರಿ ಸರಿ ಗ ಮ ರಿ ಗ ಮ ಪ ಮ ಸರಿ ಗ ಮ ಪ ದ ಪ ಸರಿ ಗ ಮ ಪ ದ ನೀ ಸರಿ ಸರಿ ಗ ಮ ಗರಿ ಗ ಮ ರಿ ಸರಿ ಗ
ಮ ಗ ರಿ ಗ ಮ ಪ ಮ ಗ ಮ ಪ ಸ ರಿ ಗ ಮ ಗ ರಿ ಗ ಮ ಪ ಮ ಗ ಮ ಪ ದ ನಿ ಗ ರೆ ಸ ನಿ ರಿ ಸ ನಿ ದ ನಿ ರಿ ಸ ನಿ ದ ಸ ನಿ ದ ಪ ದ ಸ ನಿ ದ ಪ ಮ ಪ ದ ನಿ ಸ ಗ ರಿ ಸ ನಿ ದ ನಿ ಸ ರಿ ಗ ರಿ ಸ ನಿ ದ ರಿ ಸ ನಿ ದ ಪ ದ ನಿ ಸ ಗ ರಿ ಸ ನಿ ದ ರಿ ಸ ನಿ ದ ಪ ದ ಪ ರಿ ಗ ಮ ಪ ದ ನಿ ಲ ನಿ ದ ದ
तत्त्वमेरुगतरमा परतत्त्वमेरुगतरमा 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 तत्त्वमसि तामस राजस गुणमुन कन्नु गोदय तामस राजस गुणमुन कन्नु गोदय राम भक्तुडैन त्यागराज विनुत वेद शास्त्र राम भक्तुडैन त्यागराज विनुत वेद तरमा परतत्त्वमेरुगतरमा मैं गुलाम तेरा मैं गुलाम तेरा मैं गुलाम तेरा तू ही मेरा सच्चा शाही तू ही मेरा
रूप नहीं रंग नहीं, रूप नहीं रंग नहीं, रूप नहीं रंग नहीं, रूप नहीं रंग नहीं, वर्ण नहीं न छाया, रूप नहीं रंग नहीं, वर्ण नहीं न छाया, निर्विकार निर्गुण, निर्विकार निर्गुण, तुझी रघुराय, निर्विकार निर्गुण, तुझी रघुराय, मैं गुलाम मैं गुलाम मैं गुलाम तेरा, मेहरबान मेहरबान, मेहरबान मेहरबान, मेहरबान मेहरबान, मेहर करो मेरी, मेहरबान मेहरबान, मेहर करो मेरी, दास कबीर शरण खड़ा, दास कबीर शरण खड़ा, दास कबीर शरण खड़ा, नजर देख तेरी, दास कबीर शरण खड़ा, नजर देख तेरी, मैं गुलाम मैं गुलाम मैं गुलाम तेरा, तू ही मेरा सच शाही, नाम ले वो तेरा, मैं गुलाम मैं गुलाम मैं गुलाम तेरा, ತದರನ ವಂಗ கடல் கடைந்த மாதவனை கேசவனை, வங்க கடல் கடைந்த மாதவனை கேசவனை, திங்கள் திருமுகத்து இயையார் சென்றிரைந்து, அங்க பறை கொண்ட ஆரை அணி புதுவை, அங்க பறை கொண்டு பாறை அணி புதுவை, பைங்கமலருள் பெற்று படர்விரான் போதை சொன்ன, பைங்கமலருள் பெற்று படர்விரான் போதை சொன்ன, சங்க தமிழ்
தப்பாமே சங்க தமிழ் மாலை முப்பதும் தப்பாமே இங்கு பரிசுரை பாட இரண்டு மார்வரை தோள் செங்கன் திருமுகத்து செல்வ திருமாலாள் செங்கன் திருமுகத்து செல்வ திருமாலாள் எங்கும் திருவருள் பெற்று இன்புறுவரும் வாவா ಶ್ರೀಮತಿ ರಾಮಾನುಜಾಯ ನಮಃ. ಆತ್ಮವಿಶ್ವಾಸ, ಶ್ರದ್ಧತೆ ಮತ್ತು ಸುಂದರ ರಾಗಾಭಿವ್ಯಕ್ತಿಯೊಂದಿಗೆ ಶ್ರೋತೃ ಮನಗಳನ್ನು ಸೂರೆಗೊಂಡ ಇಂದಿನ ಎಲ್ಲ ಯುವ ಕಲಾವಿದರ ಕಚೇರಿ ನಿಜಕ್ಕೂ ಶ್ಲಾಘನೀಯ. ಶ್ರೀಮಠದ ವತಿಯಿಂದ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೀನಿ. ಮನಸ್ಸು ಹಾಗೂ ಕಣ್ಣು ಎರಡೂ ಕೂಡ ತುಂಬಿ ಬಂದಿದೆ ಅಂತ ಖಂಡಿತ ತಪ್ಪಾಗಲಾರ್ದು. ಅದ್ಭುತವಾದ ಕಚೇರಿ. ಈ ಕಚೇರಿ ಬಗ್ಗೆ ಶ್ರೀ MB ನಾರಾಯಣ್ ಅವರು ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನಾವಿರ್ಬೋದ್ಭವಮೋ ರಾಮಾನುಜ ದಿವಾಕರ. ನಮ್ಮಲ್ಲಿ ಪ್ರತಿದಿನವೂ ಸಂಕಲ್ಪವನ್ನು ಹೇಳ್ತೇವೆ ನಾವು. ಪೂರ್ವೋಚ್ಚರತೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತೋ ಪಂಚಮ್ಯಾಂ ಶುಭದಿತೋ ಅಂತ ನಾವು ಹೇಳ್ಬೋದು. ಇವತ್ತು ಏನಪ್ಪ ಇವತ್ತು ದಶಮಿ ಇದೆ, ಆದರೂ ಕೂಡ ಪಂಚಮಿ ಅಂತ ಯಾತಕ್ಕೆ ಹೇಳ್ತಾ ಇದ್ದೀರಿ ಅಂತ ನೀವೆಲ್ಲ ಕೇಳಬಹುದು. ಕಾರಣ ಯಾಕೆ ಅಂತಂದರೆ ಇವತ್ತಿನ ದಿನ ನಮ್ಮ 5ನೇ ದಿನ. ನಮ್ಮ ಅದೇ ಇದು ಪಂಚಮಿ ಅಂತ ನಾವು ಇಟ್ಕೊಂಡ್ರೆ ಏನು ತಪ್ಪಾಗಲಾರ್ದು. ಕಾರಣ ಯಾಕೆಂದರೆ ಗುರುಗಳ ಕೃಪೆ ಆ ಥರದ್ದು. ಈ 5ಕ್ಕೆ ಯಾಕೆಂದರೆ ಗುರುಗಳ ಕೃಪೆ ಇರೋದರಿಂದ ಪಂಚಮಿ ಯಾವತ್ತು ದ್ವಿಗುಣವಾದರೆ ಅದು ದಶಮಿನೂ ಆಗುತ್ತೆ ಅಂತ ಭಾವಿಸಬಹುದು. ಈ 5ಕ್ಕೆ ಬಹಳ ಒಂದು ಪ್ರಾಶಸ್ತ್ಯ ಇದೆ. ಪಂಚಶಾಂತಿ, ಪಂಚಸೂಕ್ತ, ಪಂಚಾಯುಧ, ಪಂಚನಾರಾಯಣ ಕ್ಷೇತ್ರಗಳನ್ನು ರಾಮಾನುಜರು ಸ್ಥಾಪಿಸಿದಂತಹ ಕ್ಷೇತ್ರ. ಅದನ್ನೇ ನಮ್ಮ ವರ್ತಮಾನ ಸ್ವಾಮಿಗಳು ಕೂಡ ದಶ ದಿಕ್ಕುಗಳಲ್ಲಿಯೂ ಕೂಡ ರಾಮಾನುಜಾಚಾರ್ಯರ ಒಂದು ಪ್ರತಿಭೆಯನ್ನು ಮತ್ತು ಕೀರ್ತಿಯನ್ನು ಹರಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಗುರುಗಳು ಇದರಲ್ಲಿ ನಮ್ಮ ರಾಮಾನುಜ ಅಷ್ಟೋತ್ತರ ನಾಮಾವಳಿಯಲ್ಲಿ 43ನೇ ಒಂದು ನಾಮಾವಳಿ ಯಾವುದು ಅಂತ ಹೇಳಿದ್ರೆ ಪಂಚಾಚಾರ್ಯ ಕೃಪಾ ಅಂತ ಹೇಳಿ ಒಂದಿದೆ. ಅದು ನಮ್ಮೆಲ್ಲರನ್ನೂ ಉದ್ಧಾರಕ್ಕೋಸ್ಕರ ನಮ್ಮ ಗುರುಗಳು ಪಂಚ ಸಂಸ್ಕಾರವನ್ನು ಕೂಡ ನಮಗೆಲ್ರಿಗೂ ಕೂಡ ದಯಪಾಲಿಸ್ತಾರೆ. ಇದೆಲ್ಲ ಕೂಡ ಅವರ ಒಂದು ಕಾರ್ಯವೈಖರಿ. ಇದು ನಮ್ಮಲ್ಲಿ ಅಂದಾದಿ ಅಂತ ಒಂದಿದೆ. ಅದು ಯಾವುದು ಅಂತ ಹೇಳ್ತಂತಂದರೆ ತಿರುವಾಯ್ಮಳಿ ಇದನ್ನೆಲ್ಲ. ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರ್ಯ ಮುಗಿಯಿತು ಅಂತ ಹೇಳಿದ್ರೆ ಮತ್ತೊಂದು ಕಾರ್ಯದ ಬಗ್ಗೆ ಅವರು ಯಾವಾಗಲೂ ಸತತವಾದಂತಹ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಇಂತಹ ಒಂದು ಮಾರ್ಗಳಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ವಿಜಯೋತ್ಸವದಿಂದ ಆಚರಣೆ ಮಾಡಿರೋದು ಸಂಪೂರ್ಣ ಕೃಪೆ ನಮ್ಮ ಶ್ರೀ ಆಚಾರ್ಯರವರದು. ಇಂದಿನ ಒಂದು ಕಚೇರಿ ಬಗ್ಗೆ ನಾವು ಹೇಳಬೇಕಾದ್ರೆ ಕುಮಾರಿ ಸಂಹಿತಾ ಅವಧಾನಿ ಅವರು. ನಾವೆಲ್ಲ ಸಾಮಾನ್ಯವಾಗಿ ಒಂದು ಕಚೇರಿ ಪ್ರಾರಂಭ ಆಗಬೇಕಾಗಿತ್ತು ಅಂತಂದರೆ ವರ್ಣದಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿರ್ತೇವೆ. ಆದರೆ ಆಕೆ ಹಾಡಿದ್ದು ತ್ಯಾಗರಾಜರ ಕ್ಷೀರಸಾಗರ ದೇವಗಾಂಧಾರ್ಯರಾಗದ್ದು. ಬಹಳ ಅತ್ಯುತ್ತಮವಾದಂತಹ ಒಂದು ಪ್ರೆಸೆಂಟೇಷನ್ ಅದು. ಅದಾದ ನಂತರ ಸ್ವಾತಿ ತಿರ್ನಾಳ್ರವರ ಭೋಗೀಂದ್ರ ಶಾಯಿನು. ಅದಾದ ಮೇಲೆ ಭೈರವಿ ರಾಗದ ಆ ಒಂದು ಆಲಾಪನೆ ಮತ್ತು ಕೇಳಿದಾಗ ದೀಕ್ಷಿತರ ಒಂದು ಬಾಲಗೋಪಾಲ, ಅದರಲ್ಲಂತೂ ಬಹಳ ಅತ್ಯುತ್ತಮವಾಗಿ, ಅದರಲ್ಲಂತೂ ಅವಕ್ಕೆ ಹಾಡಿದಂಥದ್ದು ಸಾಹಿತ್ಯ ಶುದ್ಧತೆ, ಆ ಭೈರವಿ ರಾಗದ ಕಂಪನ, ಆ ಕಂಪನವನ್ನು ಬಹಳ ಮುಖ್ಯವಾಗಿ ಎತ್ತಿ ತೋರಿಸಿದ್ರು. ಅದರಲ್ಲೂ ನೆರವಲ್ ಮಾಡಿದಂತಹ ಜಾಗ ನೀಲ ನೀರದ
ಅದು ಅದರಲ್ಲೂ ಸ್ವರಪ್ರಸ್ತಾರ, ಸ್ವರಾಕ್ಷರ, ಅದರಲ್ಲೂ ಮಪ ದನಿ ಅದನ್ನು ಹಾಡಿದ್ದು ಬಹಳ ಅತ್ಯುತ್ತಮವಾಗಿ ಮೂಡಿಬಂತು. ಮತ್ತು ತ್ಯಾಗರಾಜರ ಮತ್ತೊಂದು ಅಮೋಘ ಕೃತಿ ತತ್ವ ಮೆರುಗು ತರ್ಮ ಗರುಡ ಧ್ವನಿ ರಾಗದ್ದು, ಈಗ ತಾನೇ ಹಾಡಿದಂತಹ ತಿರುಪ್ಪಾವೈನ ವಂಗಕಡಲ್ಮ. ಈ ಎಲ್ಲ ಕೀರ್ತನೆಗಳನ್ನು ಬಹಳ ಅತ್ಯುತ್ತಮವಾಗಿ ಆಕೆಯ ಆ ವಯಸ್ಸಿಗೆ ಮೀರಿ ಹಾಡಿದಂತಹ ಒಂದು ಇದನ್ನು ನೋಡಿದಾಗ ಆಕೆ ಮುಂದೆ ಅತ್ಯುತ್ತಮವಾದಂತಹ ಸಂಗೀತಗಾರ್ತಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ಆಕೆಗೆ ಉತ್ತಮವಾದ ಭವಿಷ್ಯ ಇದೆ. ಅದರಲ್ಲೂ ಹೆಚ್ಚಾಗಿ ಶ್ರೀಗಳವರ ಆಶೀರ್ವಾದವೂ ಇರುತ್ತೆ ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ. ವಯಲಿನ್ ಸಹಕಾರದಲ್ಲಿ ಬಹಳ ಅತ್ಯುತ್ತಮವಾಗಿ ಆಕೆಗೆ ವಯಲಿನ್ ಸಪೋರ್ಟನ್ನು ಕೊಟ್ಟಂತಹ ವಿದುಷಿ ಸಿ ವಿ ಶ್ರುತಿ. ಶ್ರುತಿ ಮುರಳಿಡ ವೇದ ಅಂತ ಹೇಳಿ ಒಂದಿದೆ. ಅದೇ ತರಹನೇ ಯಾವುದೇ ಜಾಗದಲ್ಲೂ ಕೂಡ ಅದು ಶ್ರುತಿಯನ್ನು ಆಕೆ ಇದು ಮಾಡಿ ಶ್ರುತಿಯನ್ನು ಸಂಪೂರ್ಣವಾಗಿ ಶ್ರುತಿಬದ್ಧವಾಗಿ ಆ ಒಂದು ಚಿಕ್ಕ ಮಗುವಿಗೆ ಯಾವ ರೀತಿ ಸಪೋರ್ಟ್ ಕೊಡಬಹುದೋ ಅದನ್ನು ಬಹಳ ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು ಮತ್ತು ಗುರುಗಳ ಆಶೀರ್ವಾದಗಳು. ವಿದ್ವಾನ್ ಬಿ ಜೆ ಶ್ರೀನಿವಾಸರವರು ಗತಿ ತಪ್ಪ ಕಾಡಿಲ್ ನಿಂತೆಮೆ ಅಂತ ಹೇಳ್ತಾರೆ ಮಾಕೇಲ ರಾತ ಇದರಲ್ಲಿ. ಅದರಲ್ಲೂ ಕೂಡ ಯಾವುದೇ ಜಾಗದಲ್ಲೂ ಕೂಡ ಗತಿ ತಪ್ಪದೆ, ತಾಳಗತಿಯನ್ನು ತಪ್ಪದೆ ಅದರಲ್ಲೂ ಅವರು ನುಡಿಸಿದಂತಹ ವಿಳಂಬ ಕಾಲದ ನಡೆ ಬಹಳ ಗಂಭೀರವಾಗಿ ಮತ್ತು ಗುಂಕಾರಗಳಂತೂ ಬಹಳ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಈ ಎಲ್ಲ ಕಲಾವಿದರಿಗೂ ಕೂಡ ಬಹಳಷ್ಟು ಮತ್ತಷ್ಟು ವೇದಿಕೆಗಳು ಸಿಗಲಿ ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ. ಈ ಜಾಗದಲ್ಲಿ ಎರಡು ಮಾತುಗಳನ್ನು ನಾನು ಆಡಬೇಕು. ಒಂದು, ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಶ್ರೀಕಾರ್ಯಂ ಸ್ವಾಮಿಗಳು, ಅವರು ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದು ಇಂಗಿತಜ್ಞರು ಕೂಡ. ಅವರು ಗಾರ್ಡಿಯನ್ ಅಂತ ಹೇಳ್ತಿದ್ರೆ ನಮ್ಮೆಲ್ಲ ಹಿ ಸೇಫ್ ಗಾರ್ಡಿಂಗ್ ಆಲ್ ಆಫ್ ಅಸ್. ಮತ್ತು ಮತ್ತೊಬ್ಬ ವ್ಯಕ್ತಿ ನಮ್ಮ ಬಿ ಕೆ ಶ್ರೀರಾಮ್ರವರು. ಈ ಮಾತನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹಿ ಈಸ್ ಪ್ರೊವೈಡಿಂಗ್ ಆಲ್ ದ ಇನ್ಪುಟ್ಸ್ ಫಾರ್ ಪರ್ಸನ್ ಲೈಕ್ ಮೀ. ಕಾರಣ ಯಾಕೆಂದರೆ ಯಾವುದೇ ಕೇಳಿದಾಗಲೂ ಕೂಡ ಎಕ್ಸಾಮ್ ಬರೀಬೇಕಾಗಿತ್ತು ಅಂತಂದ್ರೆ ನಾವು ಪ್ರಿಪ್ರೇಷನ್ನೇ ಆಗಿರೋದಿಲ್ಲ. ಆದರೆ ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂತಹ ಒಂದು ಮೆಟೀರಿಯಲ್ಸನ್ನು ಕೊಟ್ಟು ಹೋಗಿ ಪಾಸಾಗೋ ಥರ ಮಾಡೋ ಥರ ಅಂಥದ್ದು ಆ ಒಂದು ಕಾರ್ಯಶಕ್ತಿ ನಮ್ಮ ಶ್ರೀರಾಮ್ರವರು. ಈ ಮಾರ್ಹಳಿ ಸಂಗೀತೋತ್ಸವದ ವಿಜಯದ ನಂತರ ಮುಂದಿನ ಸಂಗೀತೋತ್ಸವಕ್ಕೆ ಇನ್ನಷ್ಟು ಉದಯೋನ್ಮುಖ ಕಲಾವಿದರುಗಳು ಪ್ರವೇಶ ಖಂಡಿತ. ಯಾಕೆಂದರೆ ಮುಂದಿನ ವರ್ಷ ಇನ್ನೆಷ್ಟು ಉದಯೋನ್ಮುಖ ಕಲಾವಿದರು ಈ ವೇದಿಕೆಯನ್ನು ಅಲಂಕರಿಸ್ತಾರೆ ಅನ್ನೋದನ್ನು ಗುರುಗಳ ಕೃಪಾಶೀರ್ವಾದದಿಂದ ನಾವು ಕಾದು ನೋಡೋಣ. ಶ್ರೀಮತಿ ರಾಮಾನುಜಾಯ ನಮಃ. ಧನ್ಯವಾದ ಶ್ರೀನಾರಾಯಣವರಿಗೆ. ಇಂದಿನ ಕಚೇರಿಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಶ್ರೀಮತಿ ಜ್ಯೋತ್ಸ್ನಾ ಹಾಗೂ ಶ್ರೀ ರಮೇಶ್ ಕಣ್ಣನವರು. ಅವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ಎಲ್ಲ ಕಲಾವಿದರಿಗೆ ಆಶೀರ್ವಾದದ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಮಾರಿ ಸಂಹಿತಾ ಬಿ ಅವಧಾನಿ. ಆಮೇಲೆ ಕೊಡ್ತೀನಿ. ಅಭಿನಂದನೆಗಳು. ವಯಲಿನ್ ಸಹಕಾರದಲ್ಲಿ ವಿದುಷಿ ಸಿ ವಿ ಶ್ರುತಿ. ಅಭಿನಂದನೆಗಳು.
ಮೃದಂಗ ಸಹಕಾರ ವಿದ್ವಾನ್ ಶ್ರೀನಿವಾಸ್. ಇಲ್ಲಿದೆ. ಅಭಿನಂದನೆಗಳು. ಈಗಾಗಲೇ ತಿಳಿಸಿದ ಹಾಗೆ ಈ 5 ದಿನದ ಜೂನಿಯರ್ ಸ್ಲಾಟ್ ಕಾನ್ಸರ್ಟ್ನ ಪ್ರಾಯೋಜಕತ್ವವನ್ನು ವಹಿಸಿದ್ದವರು ಶ್ರೀಮತಿ ಜ್ಯೋತ್ಸ್ನಾ ಹಾಗೂ ಶ್ರೀ ರಮೇಶ್ ಕಣ್ಣನವರು. ಅವರು ಶ್ರೀಗಳಿಂದ ಆಶೀರ್ವಾದವನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮನಪೂರ್ವಕ ಧನ್ಯವಾದಗಳು. ಹಾಗೆ ಮಾರ್ಗಳಿ ಉತ್ಸವದ 5 ದಿನಗಳಿಗೂ ಪ್ರಸಾದ ವಿತರಣೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದವರು ಶ್ರೀಮತಿ ಲಕ್ಷ್ಮಿ ಅವರು. ದಯವಿಟ್ಟು ಅವರು ವೇದಿಕೆ ಮುಂಭಾಗಕ್ಕೆ ಬಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಲಕ್ಷ್ಮಿ. ಐದು ದಿನಗಳೂ ಸಹ ಎಲ್ಲ ಪ್ರಸಾದ ವಿತರಣೆಯ ಪ್ರಾಯೋಜಕತ್ವವನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು ಶ್ರೀಮಠದ ಪರವಾಗಿ. ಈ 5 ದಿನದ ಜೂನಿಯರ್ ಕಚೇರಿಗಳ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಹೋಗೋ ಹಾಗೆ ತಿಳಿಸ್ಕೊಟ್ಟಿದ್ದಾರೆ ಶ್ರೀ MV ನಾರಾಯಣ್ ಸರ್ ಅವರು. ಅವರು ಕೂಡ ಬಂದು ಸ್ವಾಮಿಗಳಿಂದ ಆಶೀರ್ವಾದವನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರು ಕೂಡ ಪ್ರಾಯೋಜಕರಲ್ಲಿ ಒಬ್ಬರು. ಸ್ವತಃ ಅವರೇ ಸಂಗೀತ ವಿದ್ವಾಂಸರು. ಇಂಥ ಉದಯೋನ್ಮುಖ ಕಚೇರಿಗಳಿಗೆ ಅದ್ರ ಬಗ್ಗೆ ವಿವರವಾಗಿ ಎಲ್ಲರಿಗೂ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ದಿನ 5 ದಿವಸದಿಂದ ನೀವು ನೋಡ್ತಾ ಇರಬಹುದು. ಅವರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಾಯೋಜಕರಾದ ಶ್ರೀಮತಿ ವಸಂತ ಹಾಗೂ ಶ್ರೀ ಜಗದೀಶ್ ಅವರಿದ್ರೆ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅವರು ಆಶೀರ್ವಾದವನ್ನು ಪಡಿಬೇಕು. ಧನ್ಯವಾದಗಳು ಶ್ರೀಮತಿ ವಸಂತಿ ಹಾಗೂ ಶ್ರೀ ಜಗದೀಶ್ ಅವರಿಗೆ.